ಫೋಟೋ ತಕೊಳ್ಳಿ ಒಂದು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ರಿ? ಆರಾಮಾಯಿದ್ರಿ ಅಲ್ದ? ನಾವು ಆರಾಮಾಯಿತ್ತು. ಇವತ್ತು ನಾವು ಮದುವೆಗೆ ಹೋಗ್ತಾ ಇತ್ತು. ನಾನು ಯಜಮಾನ್ರು, ನನ್ನ ಚಿಕ್ಕ ಮಗ ಮತ್ತು ನನ್ನ ಅಮ್ಮ ಇಷ್ಟು ಜನ ಹೋಗ್ತಾ ಇತ್ತು. ನನ್ನ ಫ್ರೆಂಡಿನ ಮದುವೆ ಇರೋದು ಬಿಜೂರ ಮುರುಗುಳಿ ಹಕ್ಲ ಅದೈದು ಮನೆಯಲ್ಲೇ. ಇತ್ತೀಚೆಗೆ ಒಂದು ಹಾಲ್ ಐತಲ್ಲೇ ಮದುವೆ ಫಂಕ್ಷನ್ ಎಲ್ಲ ಆತಾ ಇರುತ್ತೆ. ಹಾಲ್ ಒಳ್ಳೆ ಇತ್ತು ಮಾತ್ರ. ಹಾಗೆ ಇಲ್ಕಣಿ ನಮ್ಮ ರೋಡ್ ಮೊದಲು ಹೊಂಡ ಗಂಡಿ ಇದ್ದಿತ್ತು. ಫುಲ್ ಮಳೆಗಾಲದಲ್ಲೆಲ್ಲ ಕಾಂಬುದೆಲ್ಲ ತಿರ್ಗಾಡೋದೆಲ್ಲ ನೀರು ತುಂಬ್ಕೊಂಡಿರ್ತಿತ್ತು. ಈ ವರ್ಷ ಒಂದು ಪುಣ್ಯಕ್ಕೆ ರೋಡ್ ಆಯಿತು. ಖುಷಿ ಆಯ್ತು ಮಾತ್ರ. ನನ್ನ ದೊಡ್ಡ ಮಗ ಬರಲಿಲ್ಲ ಮತ್ತು ನನ್ನ ಅಕ್ಕನ ಮಗಳು ಬರಲಿಲ್ಲ. ಅವರಿಬ್ಬರು ಬರ್ತಿಲ್ಲ ಅಂದಳಿಗೆ ಮನೆಗೆ ಐಕೊಂಡ್ರು. ನಾವು ಮದುವೆ ಮುಗಿಸ್ಕೊಂಡು ಆಮೇಲೆ ಪಾರ್ಕಿಗೆ ಹೋಗ್ಬಂದಲ್ಲಿ ಅಂದ್ಕೊಂಡಿತ್ತು, ಭಟ್ಕಳದಲ್ಲಿರುವಂಥ ಪಾರ್ಕಿಗೆ. ನಾವು ಪಾರ್ಕಿಗೆ ಬರ್ತವನಲ್ಲಿ ಹೇಳ್ದು ಮಕ್ಕಳು. ನಾವು ಮದುವೆಗೆ ಹೊಪ್ಪತ್ತಿಗೆ 12 ಆಯ್ತು. ಇವ್ರದ್ದು ಮುಹೂರ್ತ ಲೇಟ್ ಇತ್ತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ ಮದುವೆ ಎಲ್ಲ ಕಾಂತ ಈಗ ವಿಶ್ ಮಾಡಿಕ್ಕೆ ಊಟಕ್ಕೆ ಹೋಪ ಅಂದೇಳಿಗೆ ವಿಶ್ ಮಾಡು ಬಂದಿತ್ತು. ಇವತ್ತೇ ಮೇ 14ನೇ ತಾರೀಕು ಗುರುವಾರ. ಇವತ್ತು ನಾವಿಲ್ಲಿ ಹಾಗೆ ವಿಶ್ ಮಾಡಿಕ್ಕೆ ಈಗ ಊಟಕ್ಕೆ ಕೂತ್ಕಂತ. ಊಟನೂ ಒಳ್ಳೆ ಇದ್ದಿತ್ತು. ಪಲಾವು, ಅನ್ನ, ಸಾರು, ಹೋಳಿಗೆ, ಲಾಡು ಎಲ್ಲ ಇದ್ದಿತ್ತು. ಒಳ್ಳೆ ಆಯಿತು ಊಟ ಮಾತ್ರ. ಹಾಗೆ ಊಟ ಮಾಡ್ಕೊಂಡು ಸೀದಾ ಈಗ ಮನೆಗೆ ಹೋಯ್ತು. ಮನೆಗೆ ಹೋಗಿ ನಾವು ವಾಪಸ್ ಮಕ್ಕಳನ್ನೆಲ್ಲ ಕರ್ಕೊಂಡು ಈಗ ಭಟ್ಕಳ ಪಾರ್ಕಿಗೆ ಹೋಗ್ತಾ ಇತ್ತು. ಈಗ ಟೈಮ್ 4 ಗಂಟೆ ಆತ ಬಂದಿತ್ತು. ನಮ್ಮನೆಯವರು ನನಗೆ ಸೆಲ್ಫಿ ಸ್ಟಿಕ್ ಆರ್ಡರ್ ಮಾಡಿರ ಅಮೆಝಾನಲ್ಲೇ. 1-2 ದಿನ ಆಯ್ತು ಪಾರ್ಸಲ್ ಬಂದು. ಓಪನ್ ಮಾಡೋಕ್ಕೆ ಟೈಮ್ ಇಲ್ಲ ಆಯ್ತು. ಹಾಗೆ ಇಲ್ಲೇ ಕಾರ್ ನಿಲ್ಸಿರಿ, ಇದನ್ನು ಹಿಡ್ಕೊಂಡೇ ಬಂದಿದ್ದೆ ಮನೆಯಿಂದ. ಕಾಮ ಅಂತೇಳಿ ಇಲ್ಲೇ ಓಪನ್ ಮಾಡ್ತಾ ಇದ್ದೆ. ನನ್ನ ಹತ್ರ ಮೊದಲು ಒಂದು ಸೆಲ್ಫಿ ಸ್ಟಿಕ್ ಇದ್ದಿತ್ತು, ಅದು ಹಾಳಾಯ್ತು. ಹಾಗೆ ಇನ್ನೊಂದು ತರಿಸಿದ್ದು ಇವತ್ತು. ಈ ಸೆಲ್ಫಿ ಸ್ಟಿಕ್ಕಿಗೆ 180 ರೂಪಾಯಿನೂ ಇತ್ತು. ಈಗ ಹೆಚ್ಚಾಗಿ ಎಲ್ಲರ ಹತ್ರನೂ ಇರುತ್ತೆ. ಹೊರಗಡೆ ಎಲ್ಲ ಹೋದಲಿಗೆ ಫೋಟೋ ಎಲ್ಲ ತೆಗಿಬೇಕತ್ತ. ಹಾಗೆ ಎಲ್ಲರ ಹತ್ರನೂ ಇರುತ್ತಿದೆ. ಇದಕ್ಕೆ ಒಂದು ಚಾರ್ಜರ್ ಇತ್ತು. ಈ ಥರ ಇತ್ತು ಸೆಲ್ಫಿ ಸ್ಟಿಕ್. ನನ್ನ ಹತ್ರ ಮೊದಲು ಒಂದು ಇದ್ದಿತ್ತು ಸೆಲ್ಫಿ ಸ್ಟಿಕ್. ಅದು ನಾನು ಜಾಸ್ತಿ ಯೂಸೇ ಮಾಡಿಲ್ಲ, ಹಾಳಾಯ್ತದ. ಹಾಗೆ ತರಿಸಿದ್ದು. ಬೇಕಾತ್ತ, ವೀಡಿಯೋಗೆಲ್ಲ ಬೇಕಾತ್ತು ನಮಗೆ.
ಇದರಲ್ಲೇ ಸ್ಟ್ಯಾಂಡ್ ಕೂಡ ಇತ್ತು. ಅಂದರೆ ನಮಗೆ ಮಿನಿ ಟ್ರೈಪಾಡ್ ಥರ ಇದನ್ನು ಇಟ್ಕೊಂಡು ವಿಡಿಯೋ ಎಲ್ಲ ಮಾಡೋಕ್ಕೆ ಒಳ್ಳೆ ಹತ್ತ. ಹಾಗಾಗಿ ವಿಡಿಯೋ ಮಾಡೋವರೆಗೆ ಈ ಥರ ಸ್ಟ್ಯಾಂಡ್ ಇದ್ದರೆ ಒಳ್ಳೆ ಹತ್ತ. ನನ್ನ ಹತ್ರ ಮೊದಲಿದ್ದದ್ದು ಸ್ಟ್ಯಾಂಡ್ ಅಂತ ಇರಲಿಲ್ಲ. ಹಾಗೆ ಇದರಲ್ಲಿ ಒಂದು ಲೈಟ್ ಕೂಡ ಇತ್ತು. ಇದನ್ನು ಯೂಸ್ ಮಾಡಿ ಕಾಣಕ್ಕೆ ಹೆಂಗಿತ್ತು ಅಲ್ಲಿ ಅಂತಕ್ಕಂದ್ರೆ ಯೂಸ್ ಮಾಡಿಲ್ಲಲ್ಲ, ಕಾಂಬಕ್ಕೆ ಮಾತ್ರ ಒಳ್ಳೆ ಇತ್ತು. ಕಾಣ್ಕಿನ ಯೂಸ್ ಮಾಡಿ ಯಾವ ಥರ ಬಾಳಿಕೆ ಬತ್ತಂದಳಿಗೆ. ಈಗ ನಾವು ಭಟ್ಕಳಕ್ಕೆ ರೀಚ್ ಆಯ್ತಾ. ಇಲ್ಲಿ ಕಾಣಿ ಇದಕ್ಕಿಂತ ಸ್ವಲ್ಪ ಮುಂದೆ ಅಂಜುಮನ್ ಸರ್ಕಲ್ ಇತ್ತು. ಭಟ್ಕಳದಲ್ಲಿರುವಂಥ ಅಂಜುಮನ್ ಸರ್ಕಲಿಂದ ರೈಟ್ ಸೈಡಿಗೆ ಹೊರ ಒಂದು 2 ಕಿಲೋಮೀಟರ್ ಹತ್ತ. ನಾವು ಸ್ವಲ್ಪ ಹಿಂದೆ ಒಂದು ರೈಟ್ ಸೈಡಿಗೆ ರೋಡ್ ಇತ್ತು. ಇದು ಶಾರ್ಟ್ಕಟ್ ರೂಟ್ ಅಂದೇಳಿ ಹೇಳಕ್ಕೆ ಸ್ವಲ್ಪ ಬೇಗ ಹೊತ್ತ. ಹಾಗಾಗಿ ನಾವು ಇದರಲ್ಲಿ ಹೋಗ್ತಾ ಇತ್ತು. ಒಳ್ಳೆ ಇತ್ತು ಮಾತ್ರ ಪಾರ್ಕ್. ನಾವು ಹಿಂದೆ ಸುಮಾರು ಸರಿ ಹೋಯ್ತು ಈ ಪಾರ್ಕಿಗೆ. ಬಾ ಬಾ ರಿಷಿ ಬಾ, ಪಾರ್ಕ್ ಬಂದು ಬರ್ಕೊಂಡು ಬಾ. ಹಾಂ, ಟಿಕೆಟ್ ಮಾಡ್ಕೊಡ. ಐದಾರನೇ ಕ್ಲಾಸ್ ಮಕ್ಳು ಫಾಸ್ಟ್ ಫುಡ್ ತಿಂದ ಬೇಗ ಬೆಳೆದಿರ್ ಮಕ್ಳು ತಂದು ಮತ್ತೆ. ಹಾಂ, ಅಲ್ಲಾರಿಲ್ಲ ಬತ್ರ ಕಡೆ ಸ್ವಲ್ಪ ತಾಡ್ದಲ್ಲ ಬತ್ತ. ಬೆಂಗಳೂರ್ಕಿಂತ ಅಡ್ಕಿತ್ತಮ್ಮ ಪಾರ್ಕ್. ನಡ್ಪ ಭಟ್ಕಳದಾಗಿರು. ಈ ಪಾರ್ಕಿಗೆ ಬಪ್ಪಗೆ ಎಂಟ್ರೆನ್ಸ್ ಫೀಸ್ ಇತ್ತು. ದೊಡ್ಡವರಿಗೆ ಒಬ್ಬರಿಗೆ 20 ರೂಪಾಯಿ, ಮಕ್ಳಿಗೆ ಫ್ರೀ. ಇಲ್ಲೇ ಸ್ವಲ್ಪ ಜನ ಮಕ್ಕಳೆಲ್ಲ ಬಂದಿರ. ನಮ್ಮನೆ ಮಕ್ಳು ಕಣಿ ಬಂದರೆ ಆಟ ಆಡೋ ಶುರು ಮಾಡಿ ಐತೆ. ಖುಷಿ ಆಯ್ತು ಮಕ್ಕಳಿಗೆ. ಸುಮಾರು ಆಟ ಆಡೋಕ್ಕೆಲ್ಲ ಗೇಮ್ ಇತ್ತು ಇಲ್ಲೇ. ಜಾರು ಬಂಡೆ ಕಣಿ, ದೊಡ್ಡ ಜಾರು ಬಂಡೆ ಇದೆ, ಹೊಸದಾಗಿ ಆದಿ ಜಾರು ಬಂಡೆ. ನನ್ನ ಅಮ್ಮ ಈ ಪಾರ್ಕಿಗೆ ಬಂದದ ಫಸ್ಟ್ ಟೈಮ್. ನಾವು ಸುಮಾರು ಸರಿ ಬಂದಿತ್ತು ಮಕ್ಳನ್ನ ಕರ್ಕೊಂಡು ಇಲ್ಲಿಗೆ. ನಮಗೆ ಸ್ವಲ್ಪ ಹತ್ತಿರ ಅಂದರೆ ಇದೇ ಪಾರ್ಕ್, ಸ್ವಲ್ಪ ದೊಡ್ಡ ಪಾರ್ಕ್ ಇರುವುದು. ಮತ್ತು ಸೇಮ್ ಪಾರ್ಕ್ ಮುರುಡೇಶ್ವರದಲ್ಲೂ ಕೂಡ ಇತ್ತು. ಅಲ್ಲಿಗೆ 1-2 ಸರಿ ಹೋಯ್ತು ನಾವು. ನಿಧಾನ ಹೋಗಿ. ನಿಧಾನ ಅರಿಸು.
ಇದೇ ಆಟ ಹೇಳೋದು ನೀನು ಒಳ್ಳೆ ಇತ್ತಾ ತಕ್ಕಟ್ಟಿಕ್ಕಿ ಭಟ್ಕಳ ಪಾರ್ಕಿಗೆ ಹೋಪನ್ ಪಾರ್ಕಿಗೆ ಬಂದ ರಿಶು ಅಲ್ಲ ಭಟ್ಕಳ ಪಾರ್ಕಿಗೆ ಹೋಪನ್ ಪಾರ್ಕಿಗೆ ಬಂದಿಯಲ್ಲ ಸಣ್ಣದು ಅಲ್ಲ ಮೊದಲಾಡಿದಲ್ಲ ಬಂದಳಿಗೆ ಮೊದಲು ಬಂದಿದ್ದಲ್ಲ ಈ ಪಾರ್ಕಿಗೆ ನೆನಪಿತ್ತಾ ಆಡಾಡ ಎಲ್ಲ ನಿಮಗೆ ಆಟ ಆಡೋಕೆ ಆಟ ಆಡಿ ತಕ್ಕ ಹಬ್ಬದಲ್ಲ ಜೋ ಜೋ ಕಂದ ಮುದ್ದಾಡಿ ಬಂದ Maria, sini ay. ಅಜ್ಜಿಗೆ ಅಮ್ಮನಿಗೆ ಡಾಲಿ ಕೊಡಿ ತಕ್ಕೋ ತಂದಿದೆ ಪಾರ್ಕ್ ಒಳಗೆ ಒಂದೇ ಒಂದು ಅಂಗಡಿ ಇತ್ತು ಅಲ್ಲಿ ಐಸ್ ಕ್ರೀಮ್ ಮತ್ತು ತಿಂಡಿ ಎಲ್ಲ ಸಿಕ್ಕತ್ತೆ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಈಗ ಹೊರಟಿತ್ತು ಈ ಪಾರ್ಕಿಂತ ಸ್ವಲ್ಪ ಹಿಂದೆ ಬಂದರೆ ಒಂದು ಕಡವಿನ ಕಟ್ಟ ಅಂದೇಳಿ ಒಂದು ಟೆಂಪಲ್ ಇತ್ತು ಟೆಂಪಲ್ಗಿಂತ ಸ್ವಲ್ಪ ಮುಂದೆ ಒಂದು ಡ್ಯಾಮ್ ಇತ್ತು ಆ ಡ್ಯಾಮನ್ನು ಕಾಮನಲ್ಲಿ ಹೋಗ್ತಾ ಇತ್ತು ನಾವು ಒಂದ್ಸರಿ ಕಂಡಿತ್ತು ನಮ್ಮ ಅಮ್ಮ ಎಲ್ಲ ಕಾಣಲಿಲ್ಲಲ್ಲ ಹಂಗೆ ಅವ್ರಿಗೆ ತೋರಿಸುವಂದಳಿಗೆ ಇಲ್ಲಿಗೆ ಹೋಗ್ತಾ ಇತ್ತು ನೀರೇ ಇಲ್ಲ ಇಲ್ಲ ಆಸರಿ ಮನೇಲಿ ಮಸ್ತ್ ನೀರು ಇಲ್ಲಿ ಫುಲ್ ನೀರು ಹೋಗ್ತೈತೆ ಫೋಟೋ ತಕೊಂಡಿ ಹಸಿರು ಬಂದ್ರೆ ಇಲ್ಲ ಕೆಳಗಿಡಕ್ಕಿಲ್ಲ ಇಲ್ಲಿ ಮೆಟ್ಲ ಮೇಲೆ ತಿಳ್ಕೊಂಡದ್ದು ಎಷ್ಟು ನೀರೈತೆ ಗೊತ್ತಾ ನೀರೇ ಇಲ್ಲಲ್ಲ ಆಯ್ ನೀರೇ ಇಲ್ಲ ಅಂದೆ ಲಾಸ್ಟ್ ಟೈಮ್ ನಾವು ಬಂದಲ್ಲಿಗೆ ಫುಲ್ಲು ನೀರಿತ್ತು ನಾವು ಕೆಳಗೆ ಇಳಿಲೇ ಇಲ್ಲ ಮೇಲೆ ಮೆಟ್ಲಲ್ಲೇ ನಿಂತ್ಕೊಂಡು ಕಂಡ್ಕೊಂಡು ಹೋಯ್ತು ಈಗಳ ಬೇಸಿಗೆ ಅಲ್ಲ ಈಗ ಟೈಮ್ 6:30 ಆತ ಬಂತು ನಾವು ಇದನ್ನು ಕಂಡ್ಕೊಂಡು ಕಾರ್ ಹತ್ತು ಹೊತ್ತಿಗೆ ಫುಲ್ ಮಳೆ ಬಂತು ಕಣಿ ಹಾಗೆ ನಾವು ಮನೆಗೆ ಹೋಗೋತ್ತಿಗೆ ಸಂಜೆ 7:30 ಆಯ್ತು ಮನೆಗೆ ಹೊರಮೇಲೆ ಫುಲ್ ಗುಡ್ಗು ಮಿಂಚೆಲ್ಲ ಇದಿತ್ತು ಆಯ್ತು ಹಂಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇಕ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮಸ್ತ್ ಸಿಕ್ತಲ್ಲಿ ಇವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್